ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಎಂಟ್ರಿ ಆಗ್ತಾ ಇದ್ದಂತೆ ಉಳಿದೆಲ್ಲ ಸ್ಪರ್ಧಿಗಳು ಕೂಡ ಚುರುಕಾಗಿದ್ದಾರೆ. ಅದರಲ್ಲೂ ಶೋಭಾ ಶೆಟ್ಟಿ ಹಾಗೂ ರಜತ್ ಮನೆಯೊಳಗೆ ಕಾಲಿಡ್ತಾ ಇದ್ದಂತೆ ಎಲ್ಲರಿಗೂ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇತ್ತು. ಎಲ್ಲಾ ಸ್ಪರ್ಧಿಗಳು ಕೂಡ ಫುಲ್ ಖಡಕ್ ಆಗಿ ಕಾರಣವನ್ನ ಹೇಳಿ ನಾಮಿನೇಟ್ ಮಾಡಿದ್ದಾರೆ. ಅದರಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿ ಆದ ಶೋಭಾ ಶೆಟ್ಟಿ, ರಜತ್ ಹಾಗೂ ಕ್ಯಾಪ್ಟನ್ ಆಗಿರುವಂತಹ ಭವ್ಯ ಅವರನ್ನ ಬಿಟ್ಟು ಉಳಿದೆಲ್ಲ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಬಹುದು ಎಂದು ಬಿಗ್ ಬಾಸ್ ಹೇಳ್ತಾರೆ. ಈ ಸಂದರ್ಭದಲ್ಲಿ ಮೋಕ್ಷಿತಾ ಅವರು ಮೊದಲು ನಾಮಿನೇಟ್ ಮಾಡಲು ಹೋದಾಗ ಮಂಜು ಅವರ ಹೆಸರನ್ನ ಆಯ್ಕೆ ಮಾಡಿಕೊಳ್ತಾರೆ. ಮಂಜು ಅವರು ಇಷ್ಟು ದಿನ ಕ್ಲೋಸ್ ಆಗಿದ್ರು ಕೂಡ ಮೋಕ್ಷಿತಾ ನಾಮಿನೇಟ್ ಮಾಡಿದ್ದಕ್ಕೆ ಮಂಜು ಫುಲ್ ಬೇಜಾರಾಗಿದ್ದಾರೆ. ಜೊತೆಗೆ ಇವರು ನನ್ನನ್ನ ಕುಗ್ಗಿಸ್ತಾರೆ, ಇವರ ಮಾತುಗಳು ನನಗೆ ಇಷ್ಟ ಆಗೋಲ್ಲ ಎಂಬ ಕಾರಣವನ್ನ ಮೋಕ್ಷಿತಾ ಹೇಳಿದಾಗ ಮಂಜು ಗರಂ ಆಗ್ತಾರೆ. ಹಾಗೂ ಗೌತಮಿ ಮತ್ತು ಮಂಜು ಅವರನ್ನ ತ್ರಿವಿಕ್ರಮ್ ನಾಮಿನೇಟ್ ಮಾಡಿ ಕಾರಣಗಳನ್ನ ಹೇಳ್ತಾರೆ. ಈ ನಡುವೆ ಮಂಜು ಹಾಗೂ ತ್ರಿವಿಕ್ರಮ್ ನಡುವೆ ಮಾತಿನ ಚಕಮಕಿ ನಡೆಯುತ್ತದೆ. ಇಷ್ಟು ದಿನ ಯಾರು ಏನೇ ಹೇಳಿದ್ರು ಸೈಲೆಂಟ್ ಆಗಿದ್ದ ತ್ರಿವಿಕ್ರಮ್ ಇವತ್ತು ಮಂಜು ಮಾತನಾಡೋದಕ್ಕೆ ಪ್ರತ್ಯುತ್ತರ ನೀಡಿ ಫುಲ್ ವೈಲೆಂಟ್ ಆಗಿದ್ದಾರೆ, ಜೋರಾಗಿ ಮಾತನಾಡಿದ್ದಾರೆ. ಹಾಗೂ ಇಲ್ಲಿ ಯಾರು ನನ್ನ ಬಳಿ ಜೋರಾಗಿ ಮಾತನಾಡ್ತಾರೋ ನನಗೂ ಜೋರಾಗಿ ಮಾತನಾಡೋದಕ್ಕೆ ಬರುತ್ತೆ ಎಂಬ ಉತ್ತರವನ್ನ ಕೂಡ ಹೇಳಿದ್ದಾರೆ. ಇನ್ನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ರಜತ್ ಅವರನ್ನ ನೋಡಿ ಮಂಜು ಅವರು ತ್ರಿವಿಕ್ರಮ್ ಬಳಿ ಹೋಗಿ ಇವನನ್ನ ಹೇಗಾದ್ರೂ ಮನೆಯಿಂದ ಓಡಿಸಬೇಕು, ನಾವು ಮುಂಚಿನ ತರ ಆಟ ಆಡೋಣ ಎಂದು ತ್ರಿವಿಕ್ರಮ್ ಬಳಿ ಹೇಳ್ತಾರೆ. ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ನ ನೋಡಿ ಮನೆಯಲ್ಲಿರುವಂತಹ ಉಳಿದ ಕಂಟೆಸ್ಟೆಂಟ್ಗಳು ಫುಲ್ ಸೈಲೆಂಟ್ ಆಗಿದ್ದಾರೆ. ಅದರಲ್ಲೂ ಈ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಐಶ್ವರ್ಯ ಅವರು ರಜತ್ ಆದ್ರೆ ಓಕೆ, ಶೋಭಾ ಶೆಟ್ಟಿ ಯಾಕೋ ಹಿಡಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾತುಗಳನ್ನ ಆಡ್ತಾರೆ. ಇನ್ನು ಶೋಭಾ ಶೆಟ್ಟಿ ಗೌತಮಿ ಬಗ್ಗೆ ಹೇಳಿದ ವಿಚಾರವನ್ನ ಗೌತಮಿ ಸೀರಿಯಸ್ ಆಗಿ ತಗೊಂಡು ಅವರಿಬ್ಬರ ಮಧ್ಯೆ ಕೋಲ್ಡ್ ವಾರ್ ಅಂತೂ ಈಗಾಗಲೇ ಶುರುವಾಗಿದೆ. ಇದರ ಜೊತೆಗೆ ಬಿಗ್ ಬಾಸ್ನ ಇವತ್ತಿನ ಪ್ರೋಮೋ ಹೊರಬಿದ್ದಿದ್ದು, ಈ ಪ್ರೋಮೋದಲ್ಲಿ ಈ ವಾರ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವ ಶೋಭಾ ಶೆಟ್ಟಿ ಹಾಗೂ ರಜತ್ ನಡುವೆ ಈ ವಾರದ ಕ್ಯಾಪ್ಟನ್ ಆಗಲು ಯಾರು ಅರ್ಹತೆ ಇಲ್ಲ ಎಂಬುದಾಗಿ ಬಿಗ್ ಬಾಸ್ ಕೇಳಿದಾಗ ಮಂಜು ಅವರು ಶೋಭಾ ಶೆಟ್ಟಿಯ ಹೆಸರನ್ನು ತೆಗೆದುಕೊಂಡು ಕಾರಣವನ್ನ ಹೇಳ್ತಾರೆ. ಮಂಜು ಹೇಳಿದ ಕಾರಣಕ್ಕೆ ಶೋಭಾ ಶೆಟ್ಟಿ ಫುಲ್ ಗರಂ ಆಗಿ ಜೋರಾಗಿ ಉತ್ತರವನ್ನ ಕೊಡ್ತಾರೆ. ಶೋಭಾ ಶೆಟ್ಟಿ ಕಿರುಚಾಟಕ್ಕೆ ಮಂಜುನೇ ಸೈಲೆಂಟ್ ಆಗಿ ಹೋಗ್ತಾರೆ. ಜೊತೆಗೆ ಮನೆಯಲ್ಲಿರುವಂತ ಹನುಮಂತು ಹಾಗೂ ಧನ್ರಾಜ್ ಏನಪ್ಪಾ ಇವಳು ಈ ತರ ಮಾತಾಡ್ತಾಳೆ ಎಂಬ ಮಾತುಗಳನ್ನ ಕೂಡ ಆಡ್ತಾರೆ. ಮಂಜು ಅವರ ಬಾಯಿ ಮುಚ್ಚಲು ಇಷ್ಟು ದಿನ ಯಾರಿಂದ ಕೂಡ ಸಾಧ್ಯವಾಗಿರಲಿಲ್ಲ. ಆದ್ರೆ ಶೋಭಾ ಶೆಟ್ಟಿ ಕರೆಕ್ಟ್ ಆಗಿ ಖಡಕ್ ಆಗಿ ಉತ್ತರವನ್ನ ನೀಡಿದ್ದಾರೆ. ಈ ಪ್ರೋಮೋವನ್ನ ನೋಡಿದ ಪ್ರೇಕ್ಷಕರು ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡ್ತಿದ್ದಾರೆ. ಮಂಜು ಅವರ ಬಾಯಿ ಮುಚ್ಚಿಸೋದಕ್ಕೆ ಶೋಭಾ ಶೆಟ್ಟಿ ಕರೆಕ್ಟ್ ಅನ್ನುವ ಮಾತುಗಳನ್ನ ಕೂಡ ಆಡ್ತಿದ್ದಾರೆ. ಒಟ್ಟಿನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂಥದ್ದು ಕಂಟೆಸ್ಟೆಂಟ್ಗಳಿಗೆ ಬೇಜಾರಿದ್ರು ಕೂಡ ಪ್ರೇಕ್ಷಕರಿಗೆ ಫುಲ್ ಮಜಾ ನೀಡ್ತಾ ಇದೆ. ಈ ವಾರ ಈ ಕಂಟೆಸ್ಟೆಂಟ್ಗಳಿಂದ ಎಪಿಸೋಡ್ ಯಾವ ರೀತಿ ಮೂಡಿ ಬರಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ.